ವೀಕ್ಷಕರೇ, ನರಸಿಂಹರಾಜು ಅವರ ಜೀವನಯಾನದಲ್ಲಿ ಸುಧಾ ಮೇಡಮ್ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ಬಹಳ ಮುಖ್ಯವಾದ ಸಂಗತಿ ಮೇಡಮ್, ಪ್ರೊಫೆಸರ್ ಹುಚ್ಚುರಾಯ ಸಿನಿಮಾನ ನರಸಿಂಹರಾಜು ಅವರು ನಿರ್ಮಾಣ ಮಾಡಿದ್ದು. ತುಂಬ ಸಂತೋಷದ ಸಿನಿಮಾದ ಹಿಂದೆ ಒಂದು ನೋವಿನ ಘಟನೆ ಇದೆ. ತುಂಬ ಕೇಳಿದ್ವಿ ನಾವು. ಅವರ ತುಂಬ ಮುದ್ದಿನ ಮಗ ಶ್ರೀಕಾಂತ್ ನೆನಪಿಗೆ ಈ ಸಿನಿಮಾನ ಮಾಡಿದ್ರು ಅಂತ ಹೇಳಿ. ಇದ್ರ ಬಗ್ಗೆ ಒಂದು ಸ್ವಲ್ಪ. ಹಾಂ, ಅದಕ್ಕೆ ಶ್ರೀಕಾಂತ್ ಚಿತ್ರ ಅಂತಲೇ ಬ್ಯಾನರ್ ಅದು. ಆ ಒಂದು ಲಾಂಛನದಲ್ಲಿ ಆದಂಥ ಸಿನಿಮಾ 1974 ನಮ್ಮ ಅಣ್ಣ ಶ್ರೀಕಾಂತ 71ನಲ್ಲಿ ತೀರ್ಹೋದ್ರು. ಅದೊಂದು ರೋಡ್ ಒಂದು ಅಪಘಾತ. ಆ್ಯಕ್ಚುಲಿ ಭಾಳ ಬೇಡ ಅಂದ್ರೂ ಸ್ಕೂಟ್ರನ್ನ ಕೊಡಿಸ್ಕೊಂಡ್ರು ಅವರು. ಏನೋ ಒಂದು ಯಾಕೆ ಅಂತ ಗೊತ್ತಿಲ್ಲ, ನಮ್ಮ ಅಪ್ಪನಿಗೆ ಅಷ್ಟು ಸಮಾಧಾನ ಇರಲಿಲ್ವಂತೆ ಸ್ಕೂಟ್ರ್ ತಗೊಂಡಿದ್ದಕ್ಕೆ. ಬೆಂಗಳೂರಿಗೂ ಹಠ ಮಾಡಿ ಅವನೇ ಕರ್ಕೊಂಬಂದಿದ್ದಂತೆ ಪಾಪ. ಇಲ್ಲಿನ ಒಂದು ಹವಾಮಾನ, ಇಲ್ಲಿನ ಒಂದು ಬ್ಯೂಟಿಫುಲ್ ಗ್ರೀನ್ ಸಿಟಿ, ಆ ಚೆನ್ನೈನಲ್ಲಿ ಹುಟ್ಟಿ ಬೆಳೆದಿದ್ರು ಕೂಡ ಎಲ್ಲೋ ಒಂದು ಕಡೆ ನಮ್ಮವರೆಲ್ಲ ಕನ್ನಡದವರೆಲ್ಲ ಇಲ್ಲಿದ್ದಾರೆ. ಸೊ ಫಸ್ಟ್ ವಲಸೆ ಬಂದವ್ರು ನಾವೇ, ನಿಮಗೆ ಗೊತ್ತಿರ್ಬೋದು. ಬೆಂಗಳೂರಿಗೆ ಎಲ್ಲವೂ ಪ್ರಥಮ ನಮ್ಮ ತಂದೆನೇ. ಅದರಲ್ಲೂ ವಲಸೆ ಬಂದಿದ್ದು ಅವರೇ ಬಂದಿದ್ದು ಫಸ್ಟು. ಆ್ಯಕ್ಚುಲಿ ಅಷ್ಟು ಸಮಾಧಾನ ಇರಲಿಲ್ಲ ನಮ್ಮ ತಂದೆಗೆ ಇಲ್ಲಿ ಬರೋವಾಗ. ಯಾಕಂದರೆ ಇನ್ನು ಉಳಿದವರು ಎಲ್ಲರೂ ಅಲ್ಲೇ ಇದ್ದರಲ್ಲ, ಬಿಟ್ಟು ಬರೋಕ್ಕೆ ಅವ್ರಿಗೆ ಮನಸ್ಸಿರಲಿಲ್ಲ. ಬಟ್ ಬೆಂಗಳೂರಿನ ಕ್ಲೈಮೇಟು, ಬೆಂಗಳೂರಿನ ಒಂದು ಈ ಹಸಿರು ಎಲ್ಲ ನೋಡಿದಾಗ ಎಲ್ಲರೂ ಒಂಥರ ನಾವು ಮೆಸ್ಮರೈಸ್ ಆಗಿಬಿಡ್ತೀವಿ. ಸೊ ಹಾಗಾಗಿ ನಮ್ಮ ಅಣ್ಣನಿಗೆ, ಅಣ್ಣ ನಡೀರಿ ಅಣ್ಣ ಬೆಂಗಳೂರಿಗೆ ಹೋಗೋಣ ಅಂಥೇಳಿ ಜೈಮಹಲ್ನಲ್ಲಿ ಮನೆ ಕಟ್ಟಿಸ್ಕೊಂಡು ಬರ್ತೀವಿ. 1971 ಗೃಹ ಪ್ರವೇಶ ಆಗುತ್ತೆ. 1971 ಫೆಬ್ರವರಿ 28ಕ್ಕೆ ನಮ್ಮಣ್ಣ ತೀರ್ ಹೋಗಿದ್ದು. ಅಂದರೆ ನಾನು ಓದಿದಂಥ ಸ್ಕೂಲು ಗುಲಾಬಿ ಗರ್ಲ್ಸ್ ಹೈಸ್ಕೂಲ್ ಅಂತ. ಅವತ್ತಿನ ದಿನ ಆ್ಯನ್ಯುವಲ್ ಡೇ ಸೆಲೆಬ್ರೇಷನ್ಸು ಕಲಾಕ್ಷೇತ್ರನೋ ಟೌನ್ ಹಾಲಲ್ಲೋ. ನಮ್ಮ ತಂದೆನೇ ಅವತ್ತು ಚೀಫ್ ಗೆಸ್ಟ್. ನಮ್ಮಣ್ಣ ಅದೇ ಫಂಕ್ಷನ್ಗೆ 2 ವೀಲರ್ನಲ್ಲಿ ಹೋಗಿದ್ದ. ನಮ್ಮ ತಾಯಿ ಮನೇಲಿದ್ದರು, ಅವತ್ತು ನಾವು ಫಂಕ್ಷನ್ಗೆ ಹೋಗಿಲ್ಲ. ನಮ್ಮ ತಂದೆ ಮನೆಗೆ ಬಂದರು, ಯಾಕೆ ಇವನಿನ್ನೂ ಬಂದಿಲ್ಲ ಅಂತ ಮನೆಯಲ್ಲಿ ಕಾಯ್ತಾಯಿದ್ರು. ನಮ್ಮ ಅಣ್ಣನಿಗೆ ಈ ಹಸಿ ಬಟಾಣಿ ಆಲೂಗಡ್ಡೆ ಹಾಕಿ ಗೊಜ್ಜು ಮಾಡಿ ಪೂರಿ ಅಂದರೆ ಬಹಳ ಇಷ್ಟ ಅವನಿಗೆ. ನಮ್ಮ ಶ್ರೀಕಾಂತ್ ಅಣ್ಣಂಗೆ. ನಮ್ಮ ತಾಯಿ ಅವತ್ತು ಅದನ್ನು ಮಾಡಿಕೊಂಡು ಮನೇಲಿ ಕಾಯ್ತಾ ಇದ್ದರು. ಇವನು ಬಂದ ತಕ್ಷಣ ಅವನಿಗೆ ಕೊಡಬೇಕು ಅಂತ. ಬರಲೇ ಇಲ್ಲ. ಫೋನ್ ಕಾಲ್ ಬರುತ್ತೆ, ಸರ್ ಇಂಡಿಯನ್ ಎಕ್ಸ್ಪ್ರೆಸ್ ಸರ್ಕಲ್ ಹತ್ರ ನರಸಿಂಹರಾಜು ಅವ್ರ ಮಗನಿಗೆ ಆಕ್ಸಿಡೆಂಟ್ ಆಗೋಗಿದೆ ಅಂತ. ಇಂಟರ್ನಲ್ ಹ್ಯಾಮರೇಜ್, ಕಿವಿಗೆ ಈ ಟೆಂಪಲ್ ಪಾಯಿಂಟಲ್ಲಿ ಏಟ್ ಬಿದ್ದು ಮೂಗಲ್ಲಿ ಕಿವಿನಲ್ಲಿ ರಕ್ತ. ಇನ್ನು ದೇಹಕ್ಕೆ ಯಾವ ಅಂಗಕ್ಕೂ ಏಟಾಗಿಲ್ಲ. ಅವತ್ತು ಭಾನುವಾರ, ಯಾವ ಡಾಕ್ಟರ್ಸ್ ಅವೈಲಬಲ್ ಇಲ್ಲ. ಅಲ್ಲಿಂದ ಹತ್ತಿರ ಬೌರಿಂಗ್ ಹಾಸ್ಪಿಟ್ಲು, ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಸರ್ ಇದಾಗಲ್ಲ, ನೀವು ನಿಮ್ಮ ಹ್ಯಾಂಡ್ಸ್ಗೆ ಕರ್ಕೊಂಡು ಹೋಗಬೇಕು ಅಂತ. ತುಂಬ ಕಮ್ಮಿ ಜೀವ, ಸುಮ್ಮನೆ ಎಲ್ಲೋ ಒಂದ್ಸಲ ಪಟ್ ಉಳಿಸ್ಕೊಳಕ್ಕಾಗಲಿಲ್ಲ. ಅದಕ್ಕೆ ಹಿಂದೆ ಒಂದು ಸಂದರ್ಭ ಸಾಗರದಲ್ಲಿ ನಾಟಕ ನಡೆಯುತ್ತೆ. ನಾ ಸಾಗರದ ಕ್ಯಾಂಪಲ್ಲಿದ್ದಾಗ ರಾಜ್ಕುಮಾರ್ ಅಪ್ಪಾಜಿ ಅವರು ಆ ಕ್ಯಾಂಪಲ್ಲಿ ಇರ್ತಾರೆ. ಆವಾಗ ಈ ಟಾಯ್ಲೆಟ್ಗೆ ಹೋಗಬೇಕು ಅಂತ ಮನೆ ಹಿಂದ್ಗಡೆ ಯಾರೋ ಪಾಪ ಇಸ್ತ್ರಿ ಮಾಡಿದ ಬೂದಿನ ಅಲ್ಲಿ ಚೆಲ್ಬಿಟ್ಟಿದ್ದಾರೆ. ಇವರು ಟಾಯ್ಲೆಟ್ಗೆ ಹೋಗಬೇಕು ಅಂತ ಕೂತಿದ್ದಾಗ ನಾಯಿ ಬಂದ್ಬಿಡುತ್ತಂತೆ. ಆ ಭಯಕ್ಕೆ ಅವರು ಹಿಂಗೆ ಮುಗ್ಗರಿಸಿದ ತಕ್ಷಣ ಮುಂದೆ ಕೆಂಡ ಇರೋದು ನೋಡಿಲ್ಲ, 2 ಕೈ ಕೆಂಡಕ್ಕೆ ಹೊಟ್ಟೋಗುತ್ತೆ. ಕೆಂಡ ಸುರಿದಿರ್ತಾರಲ್ಲಿ. ಅದನ್ನು ಬಿಡಿಸೋದಕ್ಕೆ ಅದು ಹಿಂಗಾಗೋಗಿತ್ತಂತೆ, ಇಡೀ 5-10 ಬೆರಳು ಹಿಂಗಾಗೋಗಿತ್ತಂತೆ. ಅದನ್ನು ಬಿಡಿಸೋದಕ್ಕೆ ನಮ್ಮ ತಂದೆ ಆಗಿನ ಕಾಲದಲ್ಲೇ ವೆಲ್ಲೂರ್ ಹಾಸ್ಪಿಟ್ಲಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿದ್ದಾರೆ. ಬಿಡಿಸಿ ಒಂದು ಹಂತಕ್ಕೆ ಹಿಂಗೆ ತಂದಿದ್ರಂತೆ. ಅವರೆಲ್ಲೂ ಕೈ ತೋರಿಸ್ಕೊಳ್ತಾ ಇರಲಿಲ್ಲ ನಮ್ಮಣ್ಣ. ಆಮೇಲೆ ಅವ್ರದ್ದೊಂದು ಫೋಟೋ ಇದೆ, ತೋರಿಸ್ತೀನಿ ನಾನು. ಆ ಒಂದು ಬಿಡಿಸೋದಕ್ಕೆ ಎಷ್ಟೋ ವರ್ಷಗಳಾಯ್ತಂತೆ ಅವರಿಗೆ. ಅಷ್ಟೆಲ್ಲ ಮಾಡಿ ಮಗನ ಉಳಿಸ್ಕೊಳಕ್ಕಾಗಲಿಲ್ಲ. ಆ ಒಂದು ಪುತ್ರ ಶೋಕ ಅವರಿಗೆ ನಿರಂತರವಾಗಿ ಉಳ್ಕೊಂಡ್ಬಿಡ್ತು. ಅವರು ಅದರಿಂದ ಹೊರಗಡೆ ಬರೋಕ್ಕಾಗಲೇ ಇಲ್ಲ ಸರ್ ಆ್ಯಕ್ಚುಲಿ. ಯಾಕೆಂದರೆ ತುಂಬ ಬುದ್ಧಿವಂತ ಅಂತೆ, ತುಂಬ ನಮಗೆ ಅಷ್ಟೊಂದು ಅವ್ರ ಜೊತೆಲಿ ಕಾಲ ಕಳೆಯೋಕ್ಕಾಗಲಿಲ್ಲ. ತುಂಬ ಜಾಣ ಅಂತೆ. ಎಷ್ಟೋ ನಮ್ಮ ತಂದೆ 17 ವರ್ಷದ ಹರೆಯ. ಆ ಒಂದು ಲೈಫ್ನ ಆವಾಗಷ್ಟು ಶುರುವಾಗ್ತಾ ಇದ್ದಂಥ ಒಂದು ಏಜು. ನಮ್ಮ ತಂದೆ ಡೇಟ್ಸ್ನ ಮ್ಯಾನೇಜ್ ಮಾಡೋರಂತೆ. ನೀವು ನೋಡಿ ಬೇಕಾದ್ರೆ ಒಂದು ಫೋಟೋನಲ್ಲಿ
ನಮ್ಮ ತಂದೆ ಸಿಗರೇಟ್ ಪ್ಯಾಕೆಟ್ನ ಅವ್ರ ಜೋಬಲ್ಲಿ ಇಟ್ಕೊಂಡಿರ್ತಾರೆ. ಆ ಥರ ಪ್ರತಿಯೊಂದು ನಮ್ಮ ತಂದೆಯ ಬೇಕು ಬೇಡಗಳನ್ನು ನೋಡಿಕೊಂಡು ಅವ್ರ ಡೇಟ್ಸ್ನ ಮ್ಯಾನೇಜ್ ಮಾಡಿ ಸಂಜೆ ಕಾಲೇಜಿಗೆ ಹೋಗ್ತಾಯಿದ್ರು ಬೆಂಗಳೂರಿಗೆ ಬಂದಮೇಲೆ. ಸೊ ಹಾಗೆ ಅವರನ್ನು ಕಳ್ಕೊಂಡಾಗ ನಮ್ಮ ತಂದೆ ಒಂಥರ ಬ್ರೋಕನ್ ಅಂತಾರಲ್ಲ, ಎಲ್ಲೋ ಛಿದ್ರ ಆಗೋಯ್ತು ಅವ್ರಿಗೊಂದು ಸ್ವಲ್ಪ. ಅದರಿಂದ ಮತ್ತೆ ಅವರು ಕೂಡಿಸ್ಕೊಂಡು ಬರೋದಕ್ಕೆ ತುಂಬ ಕಷ್ಟ ಆಯಿತು. ಅದು ಆಗಲೇ ಇಲ್ಲ ಅವ್ರ ಕೈಲಿ. ಆ್ಯಕ್ಚುಲಿ ತುಂಬಾ ಕಷ್ಟಪಟ್ಟರು. ಆ ನಂತರ ಸಿನಿಮಾಗಳನ್ನು ಮಾಡಿದ್ರು. ಬಟ್ ಎಲ್ಲೋ ಒಂದು ಕಡೆ ಮಾಡಬೇಕು ನನ್ನದೊಂದು ವೃತ್ತಿ ಅನ್ನೋದನ್ನು ಮಾಡ್ತಾ ಹೋದರು ಅಂತ ಅನಿಸುತ್ತೆ. ಆ ಮಗನ್ನ ಮರೆಯೋಕ್ಕಾಗಲಿಲ್ಲ ಅವ್ರ ಕೈನಲ್ಲಿ. ಎಲ್ಲೋದ್ರೂ ಆ ನೆನಪುಗಳು ಕಾಡ್ತಾ ಇತ್ತು ಅವ್ರಿಗೆ. ಯಾಕಂದರೆ ನಮ್ಮ ಫ್ಯಾಮಿಲಿ ನಾವು 9 ಜನ ಮಕ್ಕಳು, ಅವ್ರು 2ನೇವರು. ಸೊ ಹೆಚ್ಚಿನ ಸಮಯ ಅವ್ರ ಜೊತೆಲೇ ಕಳೆದಿದ್ರು. ನಾವೆಲ್ಲ ಪುಟ್ಟವರು. ಇನ್ನು ನಮ್ಮದೊಂದು ಗ್ರೂಪ್ ಫ್ಯಾಮಿಲಿ ಫೋಟೋ ಇದೆ, ಅದನ್ನು ನಾನು ತೋರಿಸ್ತೀನಿ. ಅಷ್ಟೊತ್ತಿಗೆ ನನ್ನ ತಂಗಿನೂ ಹುಟ್ಟಿರಲಿಲ್ಲ. ನಾವು ಬೆಂಗಳೂರಿಗೆ ಬರೋಷ್ಟೊತ್ತಿಗೆ ನಾನೊಬ್ಬಳೆ ಚಿಕ್ಕವಳು. ಸೊ ಆ ಒಂದು ಕುಟುಂಬದಲ್ಲಿ ಮೇಯ್ನ್ ಒಂದು ಅಂಗ ಕಿತ್ಕೊಂಡಂಗೆ ಆಗೋಯ್ತು ಅವ್ರಿಗೆ. ಒಂದು ಮೇಯ್ನ್ ಅವ್ರಿಗೆ ಒಂದು ಹಾರ್ಟ್ ಬೀಟನ್ನೇ ಅವ್ರನ್ನ ಅಲ್ಲಿಟ್ಕೊಂಡಿದ್ರು ಅವರು. ಇಲ್ಲಿ ಎಲ್ಲ ಕಡೆ ನಮ್ಮ ಅಣ್ಣ ಇದ್ದ. ಸೊ ಪ್ರತಿಯೊಂದು ಅವ್ರ ಲೈಫಿಂದ ಸಾರಾನೇ ಕಿತ್ಕೊಂಡಂಗೆ ಆಗೋಯ್ತು ಅವರಿಗೆ. ಹೊರಗಡೆ ಬರಲೇ ಇಲ್ಲ ಅವ್ರು. ಅದರಿಂದ ತುಂಬಾ ನೊಂದ್ಕೊಂಡ್ಬಿಟ್ರು. ಯಾಕೆಂದರೆ ಯಾಕೆ ಹೊರಗಡೆ ಬರೋಕ್ಕಾಗಲಿಲ್ಲ ಅಂದರೆ, ಎಲ್ಲಿ ಹೋದರೂ ಇವಾಗ ರಾಜ್ಕುಮಾರ್ ಅವ್ರಿಗೆ ನಮ್ಮ ಅಣ್ಣ ಫೇವ್ರೆಟ್ಟು. ಈ ಕಡೆ ಪಂತುಲು ಅವ್ರ ಮನೆಗೆ ಹೋದರೆ ಅವ್ರಿಗೆ ಫೇವ್ರೆಟ್ಟು. ಪದ್ಮನಾಭಮ್ಮ ಅವ್ರ ಮನೆಗೆ ಹೋದರೆ ಅವ್ರಿಗೆ ಫೇವ್ರೆಟ್ಟು. ಜಯಶ್ರೀ ಅವ್ರ ಮನೆಗೆ ಹೋಗಿ, ಇನ್ನೊಬ್ಬರ ಮನೆಗೆ ಹೋಗಿ, ಯಾವ ಆರ್ಟಿಸ್ಟ್ ಮನೆಗೆ ಹೋಗಿ, ಶ್ರೀಕಾಂತ ಎಲ್ಲರಿಗೂ ಬೇಕಾದವನು. ತುಂಬ ಇಷ್ಟ ಅವನು ಅಂದರೆ. ಯಾರಿಗೂ ನೋವೇ ಕೊಡ್ತಾ ಇರಲಿಲ್ಲಂತೆ ಸರ್ ಅವರು. ಆಮೇಲೆ ಎಲ್ರಿಗೂ ಕೆಲಸ ಮಾಡಿಕೊಡೋದು, ಔಟ್ ಆಫ್ ದ ವೇ ಹೋಗಿ. ಈ ಕಡೆ ಸಂಬಂಧಿಕರ ಮನೆಗೆ ಹೋದರೆ ಎಲ್ರಿಗೂ ಬೇಕಾದವನು. ಸೊ ಯಾವುದೇ ಸಂದರ್ಭದಲ್ಲಿ ಯಾರ ಮನೆಗೋ ಯಾವುದೇ ಫಂಕ್ಷನ್ಗೆ ಹೋದ್ರೂ ಶ್ರೀಕಾಂತ ಒಂದು ಸಬ್ಜೆಕ್ಟ್. ಹಾಗಾಗಿ ಅವರನ್ನು ಮರೆಯೋಕ್ಕಾಗಲಿಲ್ಲ ಅವರು. ಸೊ ಆಮೇಲೆ ನನ್ನ ಮಗನ ಹೆಸರಿನಲ್ಲಿ ಅಟ್ಲೀಸ್ಟ್ ನಾನೊಂದು ಸಿನಿಮಾ ಮಾಡಬೇಕು. ಅಷ್ಟೊತ್ತಿಗಾಗಲೇ ನಮ್ಮ ತಂದೆ 20 ಎಷ್ಟು ವರ್ಷ, 51ರಿಂದ 74 ಅಂದರೆ ಒಂದು 20 ವರ್ಷ ಹೆಚ್ಚು ಕಮ್ಮಿ ಸಿನಿಮಾ ಇಂಡಸ್ಟ್ರಿನಲ್ಲಿದ್ದರು. ಸೊ ಅವ್ರಿಗೂ ಒಂದು ಬೇರೆ ಏನಾದರೂ ಮಾಡಬೇಕು ಸಿನಿಮಾ ಇಂಡಸ್ಟ್ರಿನಲ್ಲಿ, ಒಳ್ಳೊಳ್ಳೆ ಸಿನಿಮಾ, ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡುವಂಥ ಸಿನಿಮಾಗಳನ್ನು ಮಾಡಬೇಕು ಅಂತ ಯೋಚನೆ ಮಾಡಿ ಅವರು ಮತ್ತೆ MR ವಿಠಲ್ ಅವ್ರ ಜೊತೆ ಕೈ ಜೋಡಿಸ್ಕೋತಾರೆ. ಅವರಿಗೆ ಸಕ್ಸಸ್ ಕೊಟ್ಟಂತಹ ಸಿನಿಮಾ ನೀವು 100ನೇ ಸಿನಿಮಾ ನಕ್ಕರೆ. MR ವಿಠಲ್ಲೇ ಬೇಕು ಅಂತ ಹೇಳಿ ಅವರು ನನಗೆ ನನ್ನ ಜೊತೆಲಿದ್ದರೆ ಒಂದು ಒಳ್ಳೆಯ ಸಿನಿಮಾ ಮಾಡ್ಬೋದು ಅಂತ. ಆ್ಯಕ್ಚುಲಿ ನಾನು ಒಬ್ಬ ಕಲಾವಿದೆಯಾಗ ಸಿನಿಮಾ ನೋಡಿದಾಗ ನಂಗೆ ತುಂಬ ಇಷ್ಟ ಆಗುತ್ತೆ ಸರ್. ಯಾಕೆಂದರೆ ನಿಮಗೆ ಕಮರ್ಷಿಯಲ್ ಎಲಿಮೆಂಟ್ಸ್ನ ಇಟ್ಕೊಂಡು ಕೂಡ ಆಫ್ ಬೀಟ್ ಅಲ್ಲದೆ ಎಲ್ಲೋ ಒಂದು ಕಡೆ ಎರಡೂ ಎಲಿಮೆಂಟ್ಸ್ನ ಇಟ್ಕೊಂಡು ಮಾಡಿದಂತಹ ಒಂದು ಮಿಡಲ್ ವೇವ್ ಸಿನಿಮಾ ಅಂತ, ಒಂದು ಮಧ್ಯದಲ್ಲಿ ಇದ್ದಂಥ ಒಂದು ಸಿನಿಮಾ, ಒಂಥರ ಸ್ಲೋ ಪಿಕಪ್ ಆದಂಥ ಒಂದು ಸಿನಿಮಾ, ನೋಡ್ತಾ ಇಷ್ಟ ಆದಂಥ ಸಿನಿಮಾ. ಎಲ್ಲ ಒಂದು ಹಾಸ್ಯ ಇರಬಹುದು, ಎಲ್ಲೋ ಒಂದು ಕಡೆ ಕಮರ್ಷಿಯಲ್ ಎಲಿಮೆಂಟ್ಗೆ ಒಂದು ಸಾಂಗು, ಹಲೋ ಮೈ ಬಾಯ್ ಜಾಯ್ ಅಂತ ಜಯಕುಮಾರಿ ಅವ್ರದ್ದು ಒಂದು ಸಾಂಗು, ಹರೇ ರಾಮ ಹರೇ ಕೃಷ್ಣ, ಅದು ಅಂದರೆ ಆವಾಗಲೇ ಈ ಡ್ರಗ್ಸು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅನ್ನೋದನ್ನು ಮೆಸೇಜನ್ನು ಮಾಡಬಾರ್ದು ಇದನ್ನು ಅಂತ ಇದು ಕುಲ್ಮೆ ಹೊಡಿತಾರೆ ನೋಡಿ. ಒಂಥರ ಈ ಬಂಜಾರ ಸ್ಟೈಲ್ನಲ್ಲಿ ಹಿಪ್ಪಿ ಕಲ್ಚರ್ ಅವಾಗ ಒಂದು ಸ್ವಲ್ಪ ಇತ್ತು. ಆ ಸಿನಿಮಾದಲ್ಲಿ ನಾವು ನಮ್ಮ ಸಿನಿಮಾದಲ್ಲಿ ಅದನ್ನು ತೋರಿಸಿದ್ರು ಅವರು. ಅವರನ್ನು ರಿಹ್ಯಾಬಿಟೇಟ್ ಮಾಡುವಂಥ ಒಂದು ಮೆಸೇಜ್ ಎಲ್ಲ ಕೊಡ್ತಾರೆ. MR ವಿಠಲ್ ಎಷ್ಟು ನರೇಂದ್ರ ಬಾಬು ಅದರ ಕತೆ ಸಂಭಾಷಣೆ ತುಂಬ ಚೆನ್ನಾಗಿದೆ. ಹೌದು, ನರೇಂದ್ರ ಬಾಬು ಅವರು ಅಷ್ಟೇ ನಮ್ಮ ಮನೆಗೆ ಒಬ್ಬರಾಗ್ಬಿಟ್ಟಿದ್ರು ಅವರು. ನರೇಂದ್ರ ಬಾಬು ಅಂಕಲ್ ಅಂತೂ ಎಷ್ಟು ನಮ್ಮ ಮನೆಗೆ ಬರೋರು, ನಾವು ಅವ್ರ ಮನೆಗೆ ಎಷ್ಟು ಹೋಗ್ತಿದ್ವಿ. ಈ ಕತೆ ಚರ್ಚೆ ತುಂಬ ನಡೆಯೋದು ನಮ್ಮ ಮನೆಯಲ್ಲಿ. ತುಂಬ ನನಗೆ ಚೆನ್ನಾಗಿ ನೆನಪಿದೆ. ನಮ್ಮ ಮನೇಲಿ ಒಂದು ಆಫೀಸ್ ರೂಮ್ ಅಂತ ಇತ್ತು ಜಯಮಹಲ್ ಮನೆಯಲ್ಲಿ. ಮನೆ ಎಂಟ್ರ್ ಆಗ್ತಿದ್ದಂಗೆ ಬಲಕ್ಕಿತ್ತು. ಸೊ ಆ ಸ್ಪೇಸಲ್ಲಿ ನಾವು ತೊಗೊಂಡೋಗಿ ಕಾಫಿ ಕೊಡೋದು, ಟೀ ಕೊಡೋದು, ಆ ಕೆಲಸಗಳನ್ನ ಮಾಡುವಾಗ. ಸಿನಿಮಾ ಬಗ್ಗೆ ವಿಠಲ್ ತುಂಬ ದೀರ್ಘವಾಗಿ ಬರೆದಿದ್ದಾರೆ ಅವರ ಆಟೋಬಯೋಗ್ರಫಿಯಲ್ಲಿ. ಅವರು ಆ ಮಂಜುಳಾ ಪಾತ್ರನ ಶಬರಿ ಮೇಡಮ್
ಸಜೆಸ್ಟ್ ಮಾಡಿದ್ರು ಇದು ಇರಲಿ, ಇದೊಂದು ಸೋಷಿಯಲ್ ಎಲಿಮೆಂಟ್ ಇರುತ್ತೆ. ಹೌದು, ವರದಕ್ಷಿಣೆ ಆ್ಯಕ್ಚುಲಿ ಅದನ್ನು ವೈಶಾಲಿ ಅವ್ರು ಮಾಡಬೇಕಾಗಿತ್ತ ಸರ್? ನಂಗೆ ಗೊತ್ತಿಲ್ಲ. ಮಂಜುಳಾ ಅವರೇ ಫಿಕ್ಸ್ ಆಗಿದ್ದ. ಹೌದು, ಅದು ಎಮ್ ಆರ್ ವಿಟ್ಟಲ್ಲಿ ಫೇವರೇಟ್ ಅಲ್ಲ ಮಂಜುಳಾ. ಹೌದು, ಬಟ್ ಎಲ್ಲೋ ಒಂದು ಕಡೆ ನನಗೆ ವೈಶಾಲಿ ಅವರು ಒಂದು ಸಲ ನನಗೆ ಹೇಳಿದ ನೆನಪು, ನಾನು ಆ ಪಾತ್ರ ಮಾಡಬೇಕಾಗಿತ್ತು ಅಂತ ಹೇಳಿದ ನೆನಪು. ಯಾಕಂದ್ರೆ ನನಗೆ ಅವರನ್ನು ನಾನು ದೀದಿ ನಂಗೆ ತುಂಬ ಇಷ್ಟವಾದ ನಟಿ ಅವರು. ನಾನು ಅವರನ್ನು ನನ್ನ ದೊಡ್ಡಕ್ಕನ ಸ್ಥಾನದಲ್ಲಿ ನಾನು ಅವ್ರನ್ನ ನೋಡ್ತಿದ್ದೆ. ನನಗೂ ಅದನ್ನು ಕೇಳಿದ್ದೀನಿ, ವೈಶಾಲಿ ಮಾಡಬೇಕು ಆ ಟೈಮಲ್ಲಿ ಅವರು ಮದುವೆ ಆ ಥರದ್ದೇನೋ ಸಿನಿಮಾ ಬೇರೆ ಯಾವುದೋ ಕಮಿಟ್ಮೆಂಟ್ ಇತ್ತು, ಇದರಿಂದ ಮಾಡೋಕ್ಕಾಗಲಿಲ್ಲ. ಆಮೇಲೆ ಮಂಜುಳಾ ಅವರು ವಿಠಲ್ ಮಂಜುಳಾ ಫೇವ್ರೇಟ್. ಹೌದು, ಬಟ್ ಡೆಸ್ಟಿನಿ ಸರ್, ಇದು ನಾನು ಸಿನಿಮಾ ಇಂಡಸ್ಟ್ರಿನಲ್ಲಿ ನಾನು ಹೇಳೋದು ಇದನ್ನೇ. ನನ್ನ ಅನುಭವದಲ್ಲೂ ಅದಾಗಿದೆ. ಯಾವುದೋ ಒಂದು ಸಿನಿಮಾದಲ್ಲಿ ನಾನು ಹೆಸರು ಹೇಳಲ್ಲ, ನಾನು ಹೀರೋಯಿನ್ ಆಗಿ ಮಾಡಬೇಕಾಗಿತ್ತು. ನಾನು ಇನ್ನೊಂದು ಸಿನಿಮಾದಲ್ಲಿ ಸಿಗಾಕೊಂಡಿದ್ದೆ. ನನ್ನ ಜೊತೆಲೇ ಇದ್ದವರು ಆ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಮಾಡ್ತಾರೆ. ಸೊ ಇಟ್ ಇಸ್ ಬೇಸಿಕಲಿ ಡೆಸ್ಟಿನಿ ಆ್ಯಂಡ್ ಲಕ್. ಅಷ್ಟು ಯಾರು ಹಣೆ ಬರದಲ್ಲಿ ಅದು ಬರೆದಿರುತ್ತೋ ಅದಾಗತ್ತೆ ಅಂತ ನನ್ನ ಅನಿಸಿಕೆ. ಯಾಕಂದರೆ ನಾನೊಬ್ಬ ಕಲಾವಿದೆಯಾಗಿ ನನಗೆ ನಾಗೇಂದ್ರ ರಾಯರು ನನಗೊಂದು ಪಾತ್ರ ಇಲ್ಲ ನೀನು ಸಿನಿಮಾ ಮಾಡ್ತಾ ಇದೀಯಾ ಅಂತ ಹೇಳಿ ನಾಗೇಂದ್ರ ರಾಯರಿಗೊಂದು ಕ್ಯಾರೆಕ್ಟರ್ ಇದೆ ಅದರಲ್ಲಿ. ಅವರ ಎಲ್ಲ ಫ್ರೆಂಡ್ಸು ಇದ್ದಾರೆ ಸರ್ ಸಿನಿಮಾದಲ್ಲಿ, ಯಾರನ್ನೂ ಬಿಟ್ಟಿಲ್ಲ ಅವರು. ಬಹುಶಃ ಆ್ಯಕ್ಟ್ ಮಾಡದೇ ಇದ್ದವರು ಮೋಸ್ಟ್ಲಿ ಜಯಮ್ನವರು ಮತ್ತು ಲಕ್ಷ್ಮೀದೇವಮ್ನವ್ರು ಇಬ್ಬರೇ. ಇನ್ನೆಲ್ಲರೂ ಇದ್ದಾರೆ, ಶ್ಯಾಮಿಂದ ಹಿಡಿದು ಎಲ್ಲರದ್ದು, ಅಶ್ವಥ್ ನಾರಾಯಣು. ಸೊ ಹೀಗೆ ಪ್ರೊಫೆಸರ್ ಹುಚ್ಚುರಾಯ ಎಲ್ಲ ಅಂಶಗಳನ್ನು, ಎಲ್ಲ ಎಲಿಮೆಂಟ್ಸ್ನ ಇಟ್ಕೊಂಡು ಮಾಡಿದಂಥ ಒಂದು ಅದ್ಭುತ ಸಿನಿಮಾ ನನ್ನ ಪ್ರಕಾರ. ಬಹಳ ಮುಖ್ಯ ಭಾರ್ಗವಿ ನಾರಾಯಣ್. ಹೌದು ಸರ್, ಮಾಡೋದೇ ಇಲ್ಲ ಸಿನಿಮಾ ಅಂದವ್ರನ್ನ ಸಿನಿಮಾಗೆ ತಗೊಂಡು ಬಂದು ಅವ್ರಿಗೆ ಸ್ಟೇಟ್ ಅವಾರ್ಡ್ ಬಂತು. ಸ್ಟೇಟ್ ಅವಾರ್ಡ್ ಬಂತು. ಅವ್ರದ್ದು ವಿಷಯ ನಾನು ಇಲ್ಲಿ ಹೇಳಲೇಬೇಕು ಸರ್. ಅವ್ರಿಗಾಗಲೇ ಅಷ್ಟೊತ್ತಿಗೆ 4 ಜನ ಮಕ್ಕಳು ಅನಿಸುತ್ತೆ. ಅವರು ಒಂದು ಸ್ವಲ್ಪ ಸಿನಿಮಾ ಇಂಡಸ್ಟ್ರಿ ಅಂದರೆ ಸ್ವಲ್ಪ ಹಿಂಜರಿಕೆ ಇರುತ್ತಲ್ಲ ಸರ್. ನನ್ನ ಹತ್ರ ಅಮ್ಮನೇ ಹಂಚ್ಕೊಂಡಿದ್ದು ಭಾರ್ಗವಿ ಅಮ್ಮ ಅವರು ಹೇಳಿದ್ದೇನು ಅಂದರೆ, ನಮ್ಮ ತಂದೆ ಭರವಸೆ ಕೊಟ್ಟು ನೀವು ಮಾಡಿ ಭಾರ್ಗವಿ, ಈ ಸಿನಿಮಾ ಮಾಡಬೇಕು ನೀವು ಅಂತ ಹೇಳಿ, ನಮ್ಮ ತಾಯಿ ಭಾರ್ಗವಿ ನಾರಾಯಣ್ ಅವರು ಯಾವ್ಯಾವ ದಿನ ಶೂಟಿಂಗ್ ಇರುತ್ತೋ ನಮ್ಮ ತಾಯಿ ಬರೋರಂತೆ ಅವ್ರ ಜೊತೆಗಿರೋದಕ್ಕೆ. ಅವರಿಗೆ ಕಾನ್ಫಿಡೆನ್ಸು. ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ನಿಮ್ಮಮ್ಮ. ನನಗೆ ನಾನು ಮನೆ ಬಿಟ್ಟು ಬರ್ತಿದ್ದು ಗೊತ್ತಾಗ್ತಾ ಇರಲಿಲ್ಲ. ಆಮೇಲೆ ನನ್ನ ಸಂಸಾರಕ್ಕೆ ಯಾವುದೂ ತೊಂದರೆ ಆಗದಿರೋ ಹಾಗೆ ಟೈಮಿಂಗ್ಸಲ್ಲೂ ನನಗೆಲ್ಲ ತುಂಬ ಹೆಲ್ಪ್ ಮಾಡೋರು. ನನಗೆ ಒಂಥರ ಮಾರಲ್ ಸಪೋರ್ಟಾಗಿ ನಿಮ್ಮ ತಂದೆ ತಾಯಿ ನನ್ನ ಜೊತೆಯಾಗಿರೋರು. ನನಗೆ ಆ ಭಯ ಎಲ್ಲ ಹೊರಟೋಯ್ತು ಅಂತ ಹೇಳಿದ್ರು. ಪ್ರತಿ ಸರ್ತಿ ಸರ್ ನಾನು ಅವ್ರ ಜೊತೆಲಿ ಆ್ಯಕ್ಟ್ ಮಾಡಿದಾಗಲೂ ಇರ್ಬೋದು, ಯಾವಾಗಲೂ ಈ ವಿಷಯ ಹೇಳೋರು, ನಿಮ್ಮ ಅಪ್ಪ ಅಮ್ಮ ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಗೊತ್ತಾ ಸುಧಾ ಅಂತ ಹೇಳೋರು. ಆಮೇಲೆ ಸರ್ ಅದರಲ್ಲಿ ಅದೇ ಲೇಟ್ ಮ್ಯಾರೇಜ್ ಅಂದರೆ ಒಂದು ಇಶ್ಯೂನ ಅದರಲ್ಲಿ ವರದಕ್ಷಿಣೆ ಸಮಸ್ಯೆ ಇನ್ನೊಂದು ಇಶ್ಯೂ. ಆಮೇಲೆ ಅಕ್ಕಪಕ್ಕದವ್ರು ಆಡ್ಕೊಳ್ತಾರೆ ನೋಡಿ, ಒಂದು ಮನೆಯಲ್ಲಿ ಸಮಸ್ಯೆ ಬಂದಾಗ ಅವರನ್ನು ಹೆಂಗೆ ಬಾಯಿ ಮುಚ್ಚಿಸ್ಬೇಕು, ಅವ್ರಿಗೆ ಹೆಂಗೆ ಮನವರಿಕೆ ಮಾಡ್ಕೋಬೇಕು. ಇನ್ನೊಬ್ಬರ ಮನೆಯಲ್ಲಿ ಈ ಥರ ಆಗಿದ್ದು ನಾಳೆ ನಿಮ್ಮ ಮನೆಯಲ್ಲೂ ಆಗಬಹುದು ಅನ್ನೋ ವಿಷಯನ ಒಂದು ಸೀನಲ್ಲಿ ಉದ್ವೇಗ ಒಂಥರ ಅತಿರೇಕಕ್ಕೆ ಹೋಗಿ ನಮ್ಮ ತಂದೆ ಕಿರ್ಚಿ ಮಾತಾಡಿ ಆ ಪಾತ್ರ, ಪ್ರೊಫೆಸರ್ ಹುಚ್ಚುರಾಯ ಪಾತ್ರ ಹಿಂಗೂ ಮಾಡುತ್ತಾ ಆ ದೃಶ್ಯ ನಿಮ್ಗೆ ನೆನಪಿದೆಯಾ? ಅದರಲ್ಲಿ ಏನು ಅಂದರೆ, ಪ್ರತಿ ಸರ್ತಿ ಗಂಡು ಬರ್ತಿರುತ್ತೆ, ಮದುವೆ ಆಗಲ್ಲ. ಅಕ್ಕಪಕ್ಕದವರೆಲ್ಲ ಆಡ್ಕೊಂಡು ನಗ್ತಾ ಇರ್ತಾರೆ. ಇವರು ನೋಡಿ 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 ಸಾಕಾಗ್ತಾರೆ. ಹೊರಗಡೆ ಬಂದು ಆ ಹೆಂಗಸರಿಗೆ ಬೈತಾರೆ, ನಮ್ಮನೆಯಲ್ಲಿ ನೊಣ ಸತ್ತು ಬಿದ್ದಿದ್ರೆ ನಿಮ್ಮನೇಲಿ ನಾಳೆ ಹೆಗ್ಗಣನೇ ಸತ್ತು ಬೀಳ್ಬೋದು. ಆ ಥರದ್ದೇನೋ ಒಂದು ದೃಶ್ಯ ಸರ್ ಅದು. ಬಟ್ ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ ನಮ್ಮ ತಂದೆ ಆ ಸೀನ್ನಲ್ಲಿ. ಅವ್ರಿಗೆಲ್ಲ ಬಾಯಿ ಮುಚ್ಚಿಸ್ತಾರೆ ಹೆಂಗಸರಿಗೆ, ಮಾತಾಡಬೇಡಿ ಇನ್ನೊಬ್ಬರ ಬಗ್ಗೆ, ನಾಳೆ ಆ ಸಂದರ್ಭ ನಿಮ್ಮ ಮನೆಗೂ ಬರಬಹುದು ಅಂತ ಹೇಳಿ. ಕರೆಕ್ಟ್. ಮಂಜುಳಾ ಅವರು ವಿಷ್ಣುವರ್ಧನ್ ಅವ್ರ ಜೊತೆ ಬಂದು ಗಾಡಿನಲ್ಲಿ ಮನೆ ಮುಂದೆ ಇಳಿತಾರೆ. ಆ ಸಂದರ್ಭ ನೋಡ್ದ, ಇಲ್ಲಿ ಮನೆಯಲ್ಲಿ ಅಕ್ಕನಿಗೆ ಮದುವೆ ಆಗ್ತಾಯಿಲ್ಲ, ಚಿಕ್ಕವಳು ಓಡಾಡ್ತಾ ಇದ್ದಾಳೆ ಯಾವನ ಜೊತೆಲೋ ಅಂತ ಹೇಳ್ಕೊಂಡು ನಗದು, ಈ ಥರ ಎಲ್ಲ ಕೇಕೆ ಹಾಕ್ತಿರ್ತಾರೆ ಅಕ್ಕಪಕ್ಕದ ಹೆಂಗಸರು. ಆ ಥರದ್ದೆಲ್ಲ ನಡಿಬಾರ್ದು, ಒಂದು ವಾತಾವರಣ ಹಾಳು ಮಾಡುತ್ತೆ ಅಂತ ಅವ್ರಿಗೆ ಬುದ್ಧಿವಾದ ಹೇಳೋವಂಥ ಒಂದು ದೃಶ್ಯ ತುಂಬ ಚೆನ್ನಾಗಿದೆ ಅದು. ಮತ್ತು ಇವರಿಬ್ಬರು ಕಳ್ಳರಾಗಿರ್ತಾರಲ್ಲ, ಪಿಕ್ ಪಾಕೆಟ್, ಯಾರು ವೈಶಾಲಿ ಅವರು ಮತ್ತು ದ್ವಾರಕೀಶ್ ಅವರು, ಅವರನ್ನು ರಿಹ್ಯಾಬಿಟೇಟ್ ಮಾಡ್ತಾರೆ. ಇವ್ರು ಯಾಕ್ರಿ ನೀವು ನಿಮ್ಮ ಮನೇಲಿ ಕೆಲಸಕ್ಕೆ ಇಟ್ಕೊಳ್ತೀರಾ ಅಂತ ರಾಜಶಂಕರ್ ಒಂದು ಪಾತ್ರ ಮಾಡಿದ್ದಾರೆ. ಇವರು ಕತ್ರಿ ಕಮಲಿ ಮತ್ತು ಅವನ ಹೆಸರು ತಿಮ್ಮ ಅಂತನೋ ಏನೋ ಇರುತ್ತೆ.
ಅವ್ರನ್ನ ರಿಹ್ಯಾಬಿಟೇಟ್ ಮಾಡ್ತಾರೆ. ಅಂದರೆ ಕಳ್ತನ ಮಾಡದೆ ಜೀವನ ನಡೆಸ್ಬೋದು ಅಂತ ಮನೇಲೇ ಇಟ್ಕೊಂಡು ಅದರಿಂದ ಒಂದಷ್ಟು ಸಂಬಂಧ ತಪ್ಪು ಹೋಗುತ್ತೆ ಮನೆಯಲ್ಲಿ. ಇವರು ಕಳ್ಳರನ್ನ ಎಲ್ಲ ಮನೇಲಿ ಇಟ್ಕೊಂಡಿದ್ದಾರೆ, ಇಂಥವ್ರ ಮನೇಲಿ ನಾವು ಹೇಳ್ತಂದರೆ ನಮ್ಮನೆ ಪರಿಸ್ಥಿತಿ ಏನು ಅಂತ. ಸೊ ಇದೊಂದು. ಆಮೇಲೆ ಪ್ರಾಣಿ ಹಿಂಸೆ ಮಾಡಬಾರ್ದು, ಅದ್ರ ಬಗ್ಗೆ ಬುಕ್ ಬರೀತಾರೆ ಅದರಲ್ಲಿ. ಜೋಕರ್ ಶ್ಯಾಮ್ನ ಒಬ್ಬ ಟಾಂಗ ಓಡಿಸೋನ್ ಥರ ತೋರಿಸಿ ಅವರಿಗೆ ಪ್ರಾಣಿಗಳಿಗೆ ಬರೀ ನೀವು ಜೀವನ ಅದ್ರ ಕೈಲಿ ದುಡಿಸ್ಕೊಂಡು ನೀವು ಜೀವನ ಮಾಡೋದಲ್ಲ, ನೀವು ಅದನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ಅವ್ರಿಗೊಂದು ಬುಕ್ ಕೊಟ್ಟು ಇದನ್ನು ಓದಿ ಪ್ರಾಣಿಗಳನ್ನ ಹೆಂಗೆ ಸಾಕ್ಬೋದು ಅಂತ ಹೇಳೋವಂಥದ್ದು. ಮತ್ತು ಇಡೀ ಬೆಂಗಳೂರನ್ನು ಪರಿಚಯ ಮಾಡಿಕೊಡ್ತಾರೆ ಆ ಸಿನಿಮಾದಲ್ಲಿ. ಇದು ಬಹಳ ಪ್ರೀತಿಯಿಂದ ಕನ್ನಡದ ಪ್ರಮುಖ ಗೀತ ರಚನೆಕಾರರೆಲ್ಲ ಹಾಡುಗಳನ್ನು ಬರ್ಕೊಟ್ಟು. ಕುರಾಸಿ ಒಂದು ಹಾಡು, ಜಯಗೋಪಾಲ್ ಒಂದು ಹಾಡು, ಉದಯಶಂಕರ್ ಒಂದು ಹಾಡು, ನರೇಂದ್ರ ಬಾಬು ಒಂದು ಹಾಡು. ಆ ಸಿನಿಮಾದ ಎಲ್ಲ ಹಾಡುಗಳು ಒಬ್ಬೊಬ್ರು ಬರೆದಿದ್ದಾರೆ. ಮತ್ತೆ ಪಿ ಲೀಲಾ ಅವ್ರು ಹಾಡಿದ್ದಾರೆ. ಕರೆಕ್ಟ್. ಅವ್ರು ಸ್ವಲ್ಪ ಕಡಿಮೆ ಸಿನಿಮಾಗಳಲ್ಲಿ ಹಾಡಿದ್ರು. ಸೊ ಎಲ್ಲರೀಶ್ವರಿ ಹಾಡಿದ್ದಾರೆ. ಆಮೇಲೆ ಎಸ್ ಜಾನಕಮ್ಮ ಹಾಡಿದ್ದಾರೆ ಅನ್ಸುತ್ತೆ ಒಂದು ಹಾಡನ್ನು. ಪಿ ಸುಶೀಲಾ ಅವ್ರು ಹಾಡಿದ್ದಾರೆ. ಆಮೇಲೆ SPB ಅವ್ರು ಹಾಡಿದ್ದಾರೆ. ಒಂದು ವಿಶೇಷವಾದ ಹಾಡು ಸರ್, ಅದರಲ್ಲಿ ಎಲ್ಲ ಎಲಿಮೆಂಟ್ಸು ಇದ್ದಂಥ ಒಂದು ಹಾಡು, ಮದುವೆ ಹಾಡು ಲಾಸ್ಟಲ್ಲಿ ಬಂದಿದೆ, ಕಂಕಣ. ಸೊ ತುಂಬ ಒಂಥರ ಈಗ ನಾವು ಈ ಮದುವೆನ ಹೈಲೈಟ್ ಮಾಡ್ಕೊಂಡು ಸಿನಿಮಾಗಳಲ್ಲಿ ನೋಡ್ತೀವಲ್ಲ ಸರ್, ಆಗ ಆ ಸಿನಿಮಾದಲ್ಲಿ ಅವಾಗಲೇ ಮಾಡಿದ್ದಾರೆ. ಕೂಡಿ ಬಂದಿದೆ ಕಂಕಣ, ತುಂಬ ಖುಷಿ ಆಗುತ್ತೆ ಹಾಡು. ಅದರಲ್ಲಿ ತುಂಟತನ ಎಲ್ಲವೂ ಬರುತ್ತೆ. ಆಮೇಲೆ ಅಡುಗೆ ಬಗ್ಗೆ, ಪಾಕ ಪ್ರವೀಣ್ಯತೆ ಬಗ್ಗೆ, ಆಮೇಲೆ ಮಂಜುಳಾ ಅವ್ರದ್ದು ಬಂದಾಗ ತುಂಟತನ ಬರುತ್ತೆ. ಅದೇ ಬಿಟ್ಟು ಭಾರ್ಗವಿ ಅವ್ರಿಗೆ ಬಂದಾಗ ಗಾಂಭೀರ್ಯ ಇರುತ್ತೆ. ಆಮೇಲೆ ನರಸಿಂಹನ ಬಗ್ಗೆ ಹಾಡುವಾಗ ಒಂದು ನಾಗೇಂದ್ರ ರಾಯರ್ ಹಾಡಿದಾಗ ಅದೊಂದು ಗತ್ತು. ಆಮೇಲೆ ಅಡುಗೆ ಬಗ್ಗೆ ಸಿಹಿ ತಿಂಡಿ ಯಾವುದೇ ಮಾಡಲಿ ಆ ಹಾಡು ಬಂದಾಗ ನಮ್ಮ ತಂದೆ. ಸೊ ಎಲ್ಲ ಕೂಡಿದಂಥ ಒಂದು. ಸೊ ಓವರಾಲ್ ಪ್ರೊಫೆಸರ್ ಹುಚ್ಚುರಾಯ ನನ್ನ ಅಣ್ಣ ಶ್ರೀಕಾಂತನ ನೆನಪಿನಲ್ಲಿ ಮಾಡಿದಂಥ ಸಿನಿಮಾ ಆದರೂ ಕೂಡ ಅದನ್ನು ಎಲ್ಲೋ ಒಂದು ಕಡೆ ಅವರು ಇಮೋಷ್ನಲ್ ಬ್ಯಾಕ್ಡ್ರಾಪ್ ಇಟ್ಕೊಳ್ಳಿಲ್ಲ. ವಿಟ್ಟಲ್ಲಿ ಪ್ರಶ್ನೆ ಕೇಳ್ತಾರೆ, ಯಾಕೆ ಈ ಥರ ಸಿನಿಮಾ ಮಾಡ್ತಾ ಇದ್ದೀರಿ, ನೀವು ಮಗನ ಬಗ್ಗೆ ಮಾಡ್ತಾ ಇರೋದು ಅಂತ. ಒಂದು ನರಸಿಂಹರಾಜು ಇಲ್ಲ, ಈ ಥರ ಸಿನಿಮಾನೇ ಕನ್ನಡ ಜನಕ್ಕೆ ಕೊಡಬೇಕು ನಾನು. ಆ ಥರದ ಐಡಿಯಾಗಳು ಭಾಳ ಇಟ್ಕೊಂಡಿದ್ರು. ನಂತರದ ದಿನಗಳು ಅವರು ಸಿನಿಮಾಗಳನ್ನು ಮಾಡಬೇಕು ಅಂದಾಗ ಅವರು ಸೋಷಿಯಲ್ ಕಾಸ್ಗಳಿಗೋಸ್ಕರನೇ ಸಿನಿಮಾಗಳನ್ನು ಮಾಡಬೇಕು ಅಂತ ತುಂಬ ಒಂದು ಸಣ್ಣ ರೆವಲ್ಯೂಷನ್ ಮಾಡಬೇಕು ಅಂತ ಅವ್ರ ಮನಸ್ಸಲ್ಲಿತ್ತು. ಅಂದರೆ ಬೇರೆ ಥರದ ನೆಕ್ಸ್ಟ್ ಲೆವೆಲ್ ಸಿನಿಮಾ ಮಾಡಬೇಕು ಅಂತ ಅವ್ರ ಮನಸ್ಸಲ್ಲಿತ್ತು. ಎಕ್ಸ್ಪೆರಿಮೆಂಟಲ್ ಮೂವೀಸು. ಅದರಲ್ಲಿ ಒಂದು ಆಯ್ಕೆ ಮಾಡ್ಕೊಂಡಂತಹ ಸಿನಿಮಾ ಅವರು ಅಂಧಾಳ ಮಾರ್ತೋ ಡೋಳ, ನಮ್ಮ ದಾದಾ ಕೊಂಡ್ಕೆ ಅವ್ರ ಸಿನಿಮಾ. ನಿಮಗೆ ಗೊತ್ತಿರ್ಬೋದು, ಅವರು ಮೇರು ನಟ, ಮರಾಠಿ ಸಿನಿಮಾ, ದೊಡ್ಡ ಕಲಾವಿದ. ಅವ್ರು ಮಾಡಿದಂಥ ಡಬಲ್ ಆ್ಯಕ್ಟಿಂಗ್ ಸಿನಿಮಾ. ಒಂದು ಪಾತ್ರ ತಾವು ಮಾಡಿ ಒಂದು ಅನಂತ್ನಾಗ್ ಅವ್ರ ಕೈಲಿ ಮಾಡಿಸ್ಬೇಕು ಅಂತ ಆಸೆ ಇತ್ತು ಅವರಿಗೆ. ಸೊ ಆಮೇಲೆ ಯಾರೋ ಒಬ್ಬರು ನೀವೇ ಮಾಡಿ ಸರ್ 2 ಅಂತ ಹೇಳಿದ್ರಂತೆ. ಅವ್ರು ಹೇಳಿದ್ರಂತೆ ಆ ಕಾಲ ಮುಗ್ದೋಯ್ತು ಸರ್, ಒಂದು ಪಾತ್ರ ನಾನು ಮಾಡ್ತೀನಿ, ಒಂದು ಅನಂತ್ನಾಗ್ ಅವ್ರ ಕೈಲಿ ಮಾಡಿಸ್ಬೇಕು ಅಂತ ಇತ್ತು. ಬಟ್ ಆ ಸಿನಿಮಾ ಆಗಲಿಲ್ಲ. ಸೊ ಹೀಗೆ ಅವರ ಶ್ರೀಕಾಂತ ಚಿತ್ರ ಪ್ರೊಫೆಸರ್ ಹುಚ್ಚುರಾಯ ಆಗತ್ತೆ.